ಆತ ಖ್ಯಾತ ಬ್ಯಾಂಕ್ ಒಂದರ ಬ್ರಾಂಚ್ ಮ್ಯಾನೇಜರ್ ಆಗಿದ್ದ. ಒಳ್ಳೆ ಸ್ಯಾಲರಿಯೂ ಇತ್ತು, ಒಳ್ಳೆ ಹುದ್ದೆಯೂ ಇತ್ತು. ಆದರೆ ಹಣದಾಸೆಗೆ ಆತ ಮಾಡಿದ ಒಂದೇ ಒಂದು ಎಡವಟ್ಟು ಅವನ ಜೀವನವನ್ನೇ ಕತ್ತಲಿಗೆ ದೂಡಿದೆ. ಲಕ್ಕಿ ಭಾಸ್ಕರ್ ಚಿತ್ರದಂತೆ ಬ್ಯಾಂಕ್ಗೆ ಮ್ಯಾನೇಜರ್ನಿಂದಲೇ ದೋಖಾ. ಬಿಳಿ ಗಡ್ಡ ಬಿಟ್ಕೊಂಡು ಆಂಧ್ರದಲ್ಲಿ ಅಲೆದಾಡುತ್ತಿದ್ದಾಗ ಲಾಕ್. ಸ್ಟೈಲ್ ಆಗಿ ಫೋಟೋಗೆ ಪೋಸ್ ಕೊಡ್ತಿರೋ ಇವನ ಈಗಿನ ಫೋಟೋ ನೋಡಿ. ಒಳ್ಳೆ ಹರಳೆಣ್ಣೆ ಕುಡಿದಿರೋ ಹಾಗೆ ಮುಖ ಮಾಡ್ಕೊಂಡಿದ್ದಾನೆ. ಇವನೇ ನೋಡಿ ತಾನು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ್ದ ಐನಾತಿ ನರೇಂದ್ರ ರೆಡ್ಡಿ. ಲಕ್ಕಿ ಭಾಸ್ಕರ್ ಸಿನಿಮಾದಂತೆ ರಿಯಲ್ ಲೈಫ್ನಲ್ಲೂ ಬ್ಯಾಂಕ್ ಲೂಟಿಗೆ ಹೋಗಿ ಸಿಕ್ಕಿ ಬಿದ್ದಿದ್ದಾನೆ. ರಾಯಚೂರಿನ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮ್ಯಾನೇಜರ್ ಆಗಿದ್ದ ನರೇಂದ್ರ ರೆಡ್ಡಿ ತನ್ನದೇ ಬ್ಯಾಂಕ್ನಲ್ಲಿ 105 ನಕಲಿ ಖಾತೆ ಓಪನ್ ಮಾಡಿದ್ದ. ನಕಲಿ ಗೋಲ್ಡ್ ತಾನೇ ಇಟ್ಟು ನಕಲಿ ಖಾತೆಗಳಿಗೆ ಗೋಲ್ಡ್ ಲೋನ್ ಮಂಜೂರು ಮಾಡಿಕೊಂಡಿದ್ದ. ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ಕೋಟಿ 97 ಲಕ್ಷ ಹಣ ವಂಚಿಸಿ ಎಸ್ಕೇಪ್ ಆಗಿದ್ದ. ಕಸ್ಟಮರ್ಸ್ ನೇಮ್ಸ್ ಅಲ್ಲಿ ಅಕೌಂಟ್ಸ್ ಓಪನ್ ಮಾಡಿ ನಕಲಿ ಗೋಲ್ಡ್ ಲೋನ್ ಮತ್ತು ಡೆಪಾಸಿಟ್ ರಿಸಿಟ್ನ ಒಟ್ಟು 10 ಕೋಟಿ 97 ಲಕ್ಷ ರೂಪಾಯಿಯಷ್ಟು ಅಕ್ರಮ ಸಾಲನ ಮಂಜೂರು ಮಾಡಿಕೊಂಡು ತನ್ನ ಸ್ವಂತಕ್ಕೆ ಬಳಕೆ ಮಾಡ್ಕೊಂಡಿರೋದು ಅವರ ಆಡಿಟಲ್ಲಿ ಗೊತ್ತಾಗುತ್ತೆ. ಮತ್ತು ನಮ್ಮ ತನಿಖೆಗಳು ಕೂಡ ಅದು ಕಂಡು ಬರ್ತಾ ಇದೆ. ಬ್ಯಾಂಕ್ ಆಡಿಟ್ ವೇಳೆ ತಗಲಾಕೊಂಡಿದ್ದ ನರೇಂದ್ರ ರೆಡ್ಡಿ ವಿರುದ್ಧ ರಾಯಚೂರಿನ ಸಿಎನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಬಳಿಕ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಎಸ್ಕೇಪ್ ಆಗಿದ್ದ. ಬಿಳಿ ಗಡ್ಡ ಬಿಟ್ಕೊಂಡು ಕಣ್ಣಿಗೆ ಸ್ಪೆಕ್ಸ್ ಹಾಕೊಂಡು ಯಾರಿಗೂ ಗೊತ್ತಾಗದಂತೆ ತಲೆಮರೆಸಿಕೊಂಡಿದ್ದ. ಪರಿಚಿತರ ಜೊತೆ ವಾಟ್ಸಪ್ ಕಾಲ್ನಲ್ಲೇ ಮಾತನಾಡ್ತಿದ್ದ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ತಲೆಮರೆಸಿಕೊಳ್ತಿದ್ದ. ರಾಯಚೂರು ಸಿಎನ್ ಪೊಲೀಸರು ಟೆಕ್ನಿಕಲ್ ಆಯಾಮದಲ್ಲೇ ವಂಚಕನನ್ನ ಬಂಧಿಸಿದ್ದಾರೆ. ಈತನಿಗೆ ಸಾಥ್ ಕೊಟ್ಟಿದ್ದ ಬ್ಯಾಂಕ್ ಸಿಬ್ಬಂದಿ ಅರುಣಾದೇವಿ ಕೂಡ ಅಂಧರಾಗಿದ್ದಾಳೆ. ನೇರವಾಗಿ ಅವರು ಫೋನಲ್ಲಿ ಯೂಸ್ ಮಾಡ್ತಾ ಇರಲಿಲ್ಲ, ಬೇರೆಯವ್ರದ್ದು ಹಾಟ್ಸ್ಪಾಟ್ ಯೂಸ್ ಮಾಡಿ ವಾಟ್ಸಪ್ ಕಾಲ್ ಮಾಡ್ತಾ ಇದ್ರು. ಸದ್ಯ 78,000 ರೂಪಾಯಿ ಮಾತ್ರ ಸೀಸ್ ಆಗಿದೆ. ಉಳಿದ ಹಣ ಎಲ್ಲಿಟ್ಟಿದ್ದಾನೆ, ಹೇಗೆಲ್ಲ ಬಳಕೆಯಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕಿದೆ. ಭೀಮೇಶ್ ಪೂಜಾರ್, TV9, ರಾಯಚೂರು.